ಮೊನ್ನೆ ಒಬ್ಬರು ಸೇವಾ ಪ್ರತಿನಿಧಿ, ನೀವು ನೋಡಿರ್ಬೋದು, ವಿಡಿಯೋ ಎಲ್ಲ ಬಂದಿದೆ, ಯೂಟ್ಯೂಬಲ್ಲಿ ವೈರಲ್ ಆಗಿತ್ತದು. ಅವರು ಹೇಳ್ತಾ ಇದ್ದಾರೆ, ದೇಶದ ಪ್ರಧಾನಮಂತ್ರಿ, ದೇಶದ ಹಣಕಾಸು ಸಚಿವೆ ಅಂದರೆ ನರೇಂದ್ರ ಮೋದಿ ಅವರು, ನಿರ್ಮಲಾ ಸೀತಾರಾಮನ್ ಎಲ್ಲರೂ ಕೂಡ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಹೇಳಿದಾಗಿದ್ದಾರೆ. ಮತ್ತು ಇಡೀ ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಅವರ ಕೈಯೊಳಗಿದೆ. ಹಾಗಿರುವಾಗ ಅವರನ್ನು ಎದುರಾಕೊಂಡು ಹಣ ಕಟ್ಟದೆ ಎಷ್ಟು ದಿನ ನೀವು ಇರ್ಬೋದು? ಸಾಧ್ಯನಾ? ಅದೆಲ್ಲ ಆಗುವುದಿಲ್ಲ ಅಂತ ಒಂದು ಸೇವಾ ಪ್ರತಿನಿಧಿ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಹೇಳ್ತಾ ಇದ್ದಾರೆ, ಸೌಜನ್ಯ ಕೇಸು ನೋಡಿ, ಅದು ಅವರ ತಮ್ಮನ ಮಗ ಮಾಡಿದ್ದಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಏನಾದರೂ ಮಾಡಲಿಕ್ಕೆ ಆಯಿತಾ? ಅವರನ್ನು ಒಂದಿನಾದರೂ ಕೋರ್ಟಿಗೆ ಎಳೆದು ತರಲಿಕ್ಕೆ ಆಯಿತಾ? ಜೈಲಿಗೆ ಎಳೆದು ತರಲಿಕ್ಕೆ ಆಯಿತಾ? ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಅವರ ಹತ್ರ ಹಣ ಇದೆ, ಪ್ರಭಾವ ಇದೆ ಅಂತ ಒಬ್ಬ ಸೇವಾ ಪ್ರತಿನಿಧಿ ಹೇಳ್ತಾ ಇದ್ದಾರೆ. ನೋಡಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ನಾವು ಎಲ್ಲವೂ ದಾಖಲೆ ಸರಿ ಇದೆ, ನಮ್ಮ ಎಲ್ಲ ಇದು ಕೂಡ ಕರೆಕ್ಟ್ ಇದೆ, ಪಾರದರ್ಶಕ ವ್ಯವಹಾರ, ನೀವು ಕಟ್ಟಬೇಕು, ನಾಳೆ ಕಟ್ಟಲೇಬೇಕಾದ ಸ್ಥಿತಿ ಬರ್ತದೆ ಅಂತ ಹೇಳಿದರೆ ಒಪ್ಪಬೇಕು ನಾವು. ಆದರೆ ಅವರು ಎದುರಿಸುವುದೇ ಯಾವ ರೀತಿ ನೋಡಿ, ನಮ್ಮ ಹತ್ರ ಹಣ ಇದೆ, ಪ್ರಭಾವ ಇದೆ ಅಂತ ಈ ರೀತಿ ಎದುರಿಸ್ತಾ ಇದ್ದಾರೆ. ಜೊತೆಗೆ ಮೊನ್ನೆ ಇನ್ನೊಬ್ರು ಹೇಳ್ತಾರಂತೆ, ನನ್ನ ಅಳಿಯ ತಹಸೀಲ್ದಾರ್, ನನ್ನ ಅಳಿಯ ಪೊಲೀಸ್, ಅವರ ಪ್ರಭಾವದಿಂದ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ಅಂತ. ನೋಡಿ, ಸಂಸ್ಥೆ ಯಾರದ್ದು, ಅದರ ಮುಖ್ಯಸ್ಥರು ಯಾರು? ಯಾರೋ ಹಣ ದೋಚ್ತಾ ಇದ್ದಾರೆ, ಇವರಿಗೆ ಸಂಬಳ ಕೊಡುವುದು, ತಿಂಗಳ ಸಂಬಳ. ಇವರು ಈ ರೀತಿಯ ಮಾತು ಹೇಳುವುದು. ಅಂದರೆ ಇವರ ಅಳಿಯ ಮತ್ತು ಅಳಿಯ ಪೊಲೀಸು ತಹಸೀಲ್ದಾರ್ ಅವರ ಪ್ರಭಾವದಿಂದ ಸದಸ್ಯರ ಮೇಲೆ ಕೇಸ್ ಹಾಕ್ತಾರಂತೆ. ಇಂಥ ಎಲ್ಲ ಮಾತುಗಳು ಎಲ್ಲಿಗೆ ಬಂದು ನಿಂತಿದೆ ನೋಡಿ ವ್ಯವಸ್ಥೆ. ಅಂದರೆ ಎಲ್ಲ ರೀತಿಯಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳು ಹಣ ಕಟ್ಟಿಸಿಕೊಳ್ಳಿಕ್ಕೆ. ಮತ್ತು ಧಾರ್ಮಿಕ ಭಯೋತ್ಪಾದನೆ, ಈ ಬಡ ಮಧ್ಯಮ ವರ್ಗದ ಮುಗ್ಧ ಜನರಿದ್ದಾರಲ್ಲ, ಅಲ್ಲಿ ಇವರು ಹೇಳುವಂಥದ್ದು, ಅದು ಅಣ್ಣಪ್ಪ ಸ್ವಾಮಿಯ ಹಣ, ಅದು ಮಂಜುನಾಥನ ಹಣ, ಕಟ್ಟಲೇಬೇಕು, ನಿಮಗೆ ಹಾಗೆ ಆಗ್ತದೆ, ನಿಮಗೆ ಹೀಗೆ ಆಗ್ತದೆ, ನಿಮಗೆ ತೊಂದರೆ ಆಗ್ತದೆ, ಇದೆಲ್ಲ ಹೇಳುವುದು. ಯಾವಾಗ ದೇವರ ಬಡ್ಡಿಗೆ ಹಣ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು? ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಬಡ್ಡಿಗೆ ಹಣ ಕೊಡಲಿಕ್ಕೆ ಹೇಳಿದಾರಾ ಯಾರನ್ನಾದರೂ? ಇವರ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವರು. ಧರ್ಮದ ಹೆಸರು ಹೇಳಿಕೊಂಡು, ದೇವರ ಹೆಸರು ಹೇಳಿಕೊಂಡು, ಧಾರ್ಮಿಕ ಭಯೋತ್ಪಾದನೆ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವರನ್ನು ಮುಂದಿಟ್ಟು ಎದುರಿಸುವಂಥ ಕೆಲಸ. ಇದಕ್ಕೆಲ್ಲ ಬಲಿಯಾಗಬೇಡಿ, ಯಾವುದೇ ಕಾರಣಕ್ಕೂ ಅಂಥದ್ದೆಲ್ಲ ಏನು ಆಗುವುದಿಲ್ಲ. ಯಾಕೆಂದರೆ ನೀವು ಇಷ್ಟೊತ್ತಿಗೆ ನೀವು ಕಟ್ಟಬೇಕಾಗಿದ್ದ 2 ಪಟ್ಟು 4 ಪಟ್ಟು ಹೆಚ್ಚು ಪಾವತಿ ಮಾಡಿ ಆಗಿದೆ. NRLM ಯೋಜನೆಯ ಸ್ವಸಹಾಯ ಸಂಘದ ಏನು ಪ್ರಕಾರ ಬಡ್ಡಿಯ ವ್ಯವಹಾರ ಹೇಗೆ ನಡೆಯಬೇಕು ಅದರ ಪ್ರಕಾರ ನಡೆಯುತ್ತಿದ್ದರೆ ನೀವು ಇಷ್ಟೊತ್ತಿಗೆ 4 ಪಟ್ಟು ಹಣ ಹೆಚ್ಚು ಪಾವತಿ ಮಾಡಿ ಆಗಿದೆ. ಅವರೇ ನಿಮಗೆ ವಾಪಸ್ ಕೊಡಬೇಕಾದಿತ್ತು ಲೆಕ್ಕ ಮಾಡಿದರೆ ಸರಿಯಾಗಿ. ಹಾಗಾಗಿ ಯಾವುದೇ ರೀತಿಯಲ್ಲಿ ನೀವು ಹೆದರುವಂಥದ್ದು ಅವಶ್ಯಕತೆ ಇಲ್ಲ. ದೇವರ ದುಡ್ಡು ಅದು ಇದು ಯಾವುದೂ ಅಲ್ಲ. ಅವರು ಮಾಡುತ್ತಿರುವಂಥದ್ದು ಅಕ್ರಮ ಬಡ್ಡಿ ದಂಧೆ. ಅದಕ್ಕೆ ನೀವು ಯಾವ ರೀತಿಯೂ ಹೆದರುವಂಥ ಅವಶ್ಯಕತೆ ಇಲ್ಲ. ಸುಗ್ರೀವಾಜ್ಞೆಯಲ್ಲಿ ಹೇಳಿದ್ದಾರೆ, ಲೈಸೆನ್ಸ್ ಇಲ್ಲದಂಥ ಯಾವುದೇ ಸಂಸ್ಥೆಗಳು ಹಣ ಕೊಟ್ಟಿದ್ರು ಅದನ್ನು ಕಟ್ಟಬೇಕಾಗಿಲ್ಲ ಅಂತ. ಇವರಿಗೆ ಲೈಸೆನ್ಸ್ ಇಲ್ಲ. ಪಂಚಾಯತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಎಲ್ಲಿಯೂ ಲೈಸೆನ್ಸ್ ಇಲ್ಲ ಇವರಿಗೆ. ಬೆಳ್ತಂಗಡಿ ಗ್ರಾಮದಲ್ಲಿ ಇವರು ಪಡ್ಕೊಂಡಂಥ ಒಂದು BC ಏಜೆಂಟ್ ಲೈಸೆನ್ಸನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಅಕ್ರಮ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಅದು ಅಲ್ಲ ಅಂತಾದರೆ ಇವರು ಕಾನೂನಾತ್ಮಕವಾಗಿ ಯಾಕೆ ಹೋಗ್ತಾ ಇಲ್ಲ? ಸರಿಯಾದ ದಾಖಲೆಗಳನ್ನು ಯಾಕೆ ಕೊಡ್ತಾ ಇಲ್ಲ? ಇವರಿಗೆ ಕೇಸ್ ಮಾಡ್ಬೋದಲ್ಲ. ಕೋರ್ಟಿನ ನೋಟಿಸ್ ಯಾಕೆ ಬರುವುದಿಲ್ಲ? ಈಗ ಎಲ್ಲ ಕಡೆಯಲ್ಲಿ ಕೋರ್ಟಿನ ಅನುಮತಿ ಇದೆ ನಮಗೆ ಅಂತ ಒಂದು ಏನು ಹುಡ್ಕೊಂಡು ಬರ್ತಾ ಇದ್ದಾರಂತೆ ಮನೆ ಮನೆ. ನೋಡಿ, ನಮಗೆ ಕೋರ್ಟ್ ಅನುಮತಿ ಇದೆ, ನೀವು ಕಟ್ಟಲೇಬೇಕು ಅಂತ. ಹಾಗಾದರೆ ಅದೇ ಕೋರ್ಟಿನಿಂದ ಕಟ್ಟದವರಿಗೆ ಈಗ 2 ವರ್ಷದಿಂದ ಕಟ್ತಾ ಇಲ್ಲ, ಕೆಲವರು 1 ವರ್ಷದಿಂದ ಕಟ್ತಾ ಇಲ್ಲ, 10 ತಿಂಗಳು, 8 ತಿಂಗಳು, 9 ತಿಂಗಳು, 6 ತಿಂಗಳು, 7 ತಿಂಗಳಿಂದ ಕಟ್ತಾ ಇಲ್ಲ. ಅವರಿಗೆ ನೋಟಿಸು ಯಾಕೆ ಬರ್ತಾ ಇಲ್ಲ? ಕೋರ್ಟ್ನ ನೋಟಿಸ್ ಬಿಡ್ಬೋದಲ್ಲ. ಇವರ ದಾಖಲೆಗಳು ಸರಿ ಇದ್ದರೆ, ಇವರು ನಡೆಸುವಂಥ ವ್ಯವಹಾರ ಪಾರದರ್ಶಕವಾಗಿದ್ದರೆ, ಅದು ಅಕ್ರಮ ಬಡ್ಡಿ ದಂಧೆ ಅಲ್ಲ ಅಂತಾದರೆ ಅದೇ ಕೋರ್ಟಿನಿಂದ ನೋಟಿಸ್ ಯಾಕೆ ಬಿಡ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ಕೇಳಬೇಕು ನೀವು ಸದಸ್ಯರು. ನಮಗೆ ಕೋರ್ಟ್ ನೋಟಿಸ್ ಬಿಡಿ ಅಂತ. ಬ್ಯಾಂಕ್ ನೋಟಿಸ್ ಅಂತ ಹೇಳಿ ಎಲ್ಲ ಯಾಮಾರಿಸಿ ಆಯಿತು. ಅವರದ್ದೇ ಕಂಪ್ಯೂಟರ್ ಪ್ರಿಂಟಿಗೆ ಬ್ಯಾಂಕಿನ ಸೀಲ್ ಹಾಕಿ ನಿಮಗೆ ಮಂಗ ಮಾಡಿದರು. ಅದು ನಡೆಯಲಿಲ್ಲ. ಬ್ಯಾಂಕಿನವರು ಅದನ್ನು ಇಲ್ಲ, ಇದಕ್ಕೂ ನಮಗೂ ಸಂಬಂಧ ಎಲ್ಲ ಹೇಳಿದರು. ಅದು ಅಲ್ಲಿಗೆ ಫ್ಲಾಪ್ ಆಯಿತು. ಈಗ ಅವರದ್ದೇ ಒಂದು ಹಣ ಕೊಟ್ಟು ಖರೀದಿ ಮಾಡಿದಂಥ ಲಾಯರ್ಗಳನ್ನು ಇಟ್ಕೊಂಡು ಲಾಯರ್ ನೋಟಿಸ್ ಕಳಿಸ್ತಾ ಇದ್ದಾರೆ. ಲಾಯರ್ ನೋಟಿಸ್ ಯಾರು ಕಳಿಸ್ಬೋದು. ಅಂದರೆ ಲಾಯರಿಗೆ ಸಂಬಳ ಹಣ ಕೊಟ್ಟರೆ ಅವರು ಕಳಿಸ್ತಾರೆ. ಅದಲ್ಲ, ಕೋರ್ಟ್ ನೋಟಿಸ್ ಕಳಿಸಬೇಕು. ಎಲ್ಲ ದಾಖಲೆಗಳು ಸರಿ ಇದ್ದಾಗ ಮರುಪಾವತಿ ಮಾಡ್ತಾ ಇಲ್ಲ ಅಂತ ಕೋರ್ಟಿಂದ ನೋಟಿಸ್ ಕಳಿಸ್ಲಿ ನೋಡುವ. ಯಾಕೆ ಆಗ್ತಾ ಇಲ್ಲ?
ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಇವರದ್ದು ಬುಡ ಸರಿ ಇಲ್ಲ, ಬುಡ ಅಲುಗಾಡ್ತಾ ಇದೆ. ಈಗ ಏನು ಮಾಡ್ತಾ ಇದ್ದಾರೆ, ಎಲ್ಲ ರೀತಿಯ ತಂತ್ರಗಳು, ಎದ್ದರಿಸುವ ತಂತ್ರ, ಬೆದರಿಸುವ ತಂತ್ರ, ಕುಸಲಾಯಿಸುವ ತಂತ್ರ, ಸದಸ್ಯರನ್ನು ಎತ್ತಿ ಕಟ್ಟುವಂಥ ತಂತ್ರ, ಎಲ್ಲ ರೀತಿಯ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಜನರು ಜಾಗೃತರಾಗಿದ್ದಾರೆ, ಪ್ರಶ್ನೆ ಕೇಳ್ತಾ ಇದ್ದಾರೆ, ಎಲ್ಲ ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆ. ಹಾಗಾಗಿ ಕಷ್ಟ ಆಗ್ತಾ ಉಂಟು. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ನಾಟಕಗಳಿಗೂ, ಯಾವುದೇ ಆಮಿಷಗಳಿಗೂ, ಯಾವುದೇ ಹೆದರಿಕೆ ಬೆದರಿಕೆಗಳಿಗೂ ಬಗ್ಗುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತೇಳಿದರೆ ಅವರ ವ್ಯವಹಾರ ಅಕ್ರಮ ಬಡ್ಡಿ ದಂಧೆ. ಅಕ್ರಮ ಬಡ್ಡಿ ದಂಧೆಗೆ ಅವರಿಗೆ ಯಾವುದೇ ರೀತಿಯಲ್ಲಿ ನಿಮಗೆ ದಾಖಲೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಗುದಿದ್ರೆ ಇಷ್ಟೊತ್ತಿಗೆ ಕಾನೂನಾತ್ಮಕವಾಗಿ ವಸೂಲಿ ಮಾಡಬೇಕಾಗಿತ್ತು. ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ನೀವೆಲ್ಲರೂ ಯೋಚಿಸಬೇಕು. ಮತ್ತು ಧೈರ್ಯವಾಗಿ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಇದರ ವಿರುದ್ಧ ಹೋರಾಡಿ ದಾಖಲೆಗಳನ್ನು ಕೊಟ್ಟರೆ, ಸರಿಯಾದ ದಾಖಲೆಗಳನ್ನು ಕೊಟ್ಟರೆ ನೀವು ಹಣ ಕಟ್ಟಿ. ದಾಖಲೆಗಳಿಲ್ಲ ಅಂತಾದರೆ ಯಾವುದೇ ಕಾರಣಕ್ಕೂ ಹಣ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಸರ್ಕಾರವೇ ಹೇಳಿದೆ, ಅವಶ್ಯಕತೆ ಇಲ್ಲ. ಅಷ್ಟು ನಾವು ಮಾಹಿತಿ ಕೊಡ್ಬೋದು, ಬೇರೇನು ಹೇಳುವಂತಿಲ್ಲ. ಉಳಿದ ನಿರ್ಧಾರ ನಿಮ್ಮದೇ.